ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾವಣ್ಯ. ನಾನಿವತ್ತು ತಟ್ಟೆ ದೋಸೆನ ನಮ್ಮ ಕಡೆ ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ತುಂಬ ಸಾಫ್ಟಾಗಿ ಬರುತ್ತೆ, ಬಾಯಲ್ಲಿ ಇಟ್ಟರೆ ಕರಗುವ ರೀತಿ ಇರುತ್ತೆ. ನೀವು ಕೂಡ ಒಂದ್ಸಲ ಈ ರೀತಿ ಟ್ರೈ ಮಾಡಿ. ಮೊದಲಿಗೆ ನಾನಿಲ್ಲಿ 4 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 4 ಲೋಟ ಅಕ್ಕಿಗೆ 1 ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ. 1 ಸ್ಪೂನ್ನಷ್ಟು ರೈಸ್ನೂ ಕೂಡ ಹಾಕಿದ್ದೀನಿ. ಅಕ್ಕಿನ ನಾನು ಒಂದು 6 to 7 ಅವರ್ಸ್ ನೆನೆಸಿದ್ದೀನಿ. ನಾನಿಲ್ಲಿ 2 ಮುಷ್ಟಿಯಷ್ಟು ಕಡಲೆಪುರಿ ಅಥವಾ ಮಂಡಕ್ಕಿ ಅಂತ ಏನು ಹೇಳ್ತೀವಿ ಅದನ್ನು ನೆನೆಸ್ಬಿಟ್ಟು ಓವರ್ನೈಟ್ ಅದನ್ನ ನೆನೆಯಕ್ಕೆ ಬಿಟ್ಟು ಬೆಳಿಗ್ಗೆ ಎದ್ದು ಉಪ್ಪನ್ನು ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನಾವಿವತ್ತು ಒಲೆಯಲ್ಲಿ ತಟ್ಟೆ ದೋಸೆನ ಮಾಡ್ತಾಯಿದ್ದೀವಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಲೆಯಲ್ಲಿ ಯಾವುದೇ ಅಡುಗೆ ಮಾಡಿದ್ರೂ ತುಂಬ ಟೇಸ್ಟಾಗಿರುತ್ತೆ. ಮೊದಲಿಗೆ ನಾವು ನೀರನ್ನು ಕಾಯಕ್ಕಿಟ್ಟಿದ್ದೀವಿ. ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ. ಈ ಸಮಯದಲ್ಲಿ ತಟ್ಟೆಗಳನ್ನ ತಗೊಂಡು ತಟ್ಟೆ ಅಳತೆಗೆ ನೀಟಾಗಿ ಕವರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಆ ಕವರ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀವಿ. ಈ ರೀತಿ ಮಾಡಿದರೆ ದೋಸೆ ಕವರ್ಗೆ ಅಂಟೋದಿಲ್ಲ, ನೀಟಾಗಿ ಬರುತ್ತೆ. ಈ ರೀತಿ ನೀಟಾಗಿ ಅಪ್ಲೈ ಮಾಡಿ ದೋಸೆ ಹಿಟ್ಟನ್ನು ಇದಕ್ಕೆ ಹಾಕ್ತೀನಿ. ದೋಸೆ ಹಿಟ್ಟನ್ನು ಹೀಗೆ ಹಾಕಿ ನಿಮಗೆ ತೆಳು ಬೇಕು ಅಂದರೆ ತೆಳುವಾಗಿ ಸ್ವಲ್ಪ ಕಡಿಮೆ ಹಿಟ್ಟನ್ನು ಹಾಕ್ಕೊಳ್ಳಿ. ದಪ್ಪ ಸೈಜ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಿಟ್ಟನ್ನು ಹಾಕ್ಕೊಂಡು ನಾವೇನು ಇಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ವಲ್ಲ ದೋಸೆ ಹಿಟ್ಟು ಹಾಕಿಟ್ಟಿರೋ ತಟ್ಟೆಗಳನ್ನ ಇಟ್ಬಿಟ್ಟು ನೀಟಾಗಿ ಕ್ಲೋಸ್ ಮಾಡಿಬಿಡೋಣ. ಈಗ ಚೆನ್ನಾಗಿ ಹುರಿನ ಕೊಡಬೇಕು. ಹುರಿ ಚೆನ್ನಾಗಿ ತಾಕಿದಷ್ಟು ನೀಟಾಗಿ ದೋಸೆ ಬೇಯುತ್ತೆ. ಹುರಿ ತಾಕಲಿಲ್ಲ ಅಂದರೆ ಬೇಯೋದಿಲ್ಲ. ಇದನ್ನು ಕಡಿಮೆ ಅಂದರೂ ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ತಟ್ಟೆ ದೋಸೆ ಮಾಡೋದು ತುಂಬ ಸುಲಭ, ಬೇಗನೆ ಬೇಯುತ್ತೆ. ಈಗ ನೋಡ್ತಾ ಇರ್ಬೋದು ದೋಸೆ ಆಲ್ರೆಡಿ ಬೆಂದಿದೆ. ಈ ರೀತಿ 2 ದೋಸೆನ ತೆಗೆದಿಟ್ಕೊಂಡು ನಿಮಗೆ ಸ್ಟ್ಯಾಂಡ್ ಬರುತ್ತೆ. ಸ್ಟ್ಯಾಂಡ್ನಲ್ಲಾದರೆ ಜಾಸ್ತಿ ಅಗಲ ಬರಲ್ಲ ತಟ್ಟೆ. ನಾನು ಅದಕ್ಕೋಸ್ಕರ ಇಲ್ಲಿ ತಟ್ಟೆಗಳನ್ನೇ ತಗೊಂಡಿದ್ದೀವಿ. ನಾವು ಏನು ಊಟಕ್ಕೆ ಯೂಸ್ ಮಾಡ್ತೀವಲ್ವ ಆ ತಟ್ಟೆಗಳನ್ನೇ ತಗೊಂಡು ನಾನಿಲ್ಲಿ ತಟ್ಟೆ ದೋಸೆನ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಸಾಫ್ಟಾಗೂ ಕೂಡ ಇದೆ. ಈ ರೀತಿ ಮಾಡಿಕೊಟ್ರೆ ಮಕ್ಳುಗಳಿಗೂ ತುಂಬ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಿಗೆ ಅಗದು ತಿನ್ನೋಕ್ಕೆ ಇನ್ನೂ ಬರ್ತಾ ಇರಲ್ವಲ್ಲ, ಆ ರೀತಿ ಮಕ್ಳುಗಳಿಗೆ ಈ ಥರ ದೋಸೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗೂ ಕೂಡ ತಿಂತಾರೆ, ಹೆಲ್ದಿಯಾಗೂ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಈ ರೀತಿ ಮಾಡಿದರೆ ದೋಸೆನೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ಈ ದೋಸೆಗೆ ಒಂದು ತರಕಾರಿ ಪಲ್ಯನ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಆಲೂಗಡ್ಡೆ, ಬದನೆಕಾಯಿ, ಬೀನ್ಸ್ ಇಷ್ಟನ್ನು ಕೂಡ ನೀಟಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ನಂತರ ಸ್ಟವ್ನ ಆನ್ ಮಾಡಿ ಒಂದು ಕುಕ್ಕರಿಗೆ ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು ಸ್ವಲ್ಪ ಫ್ರೈ ಆದಮೇಲೆ ಒಂದು 6ರಿಂದ 7 ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ 1 ಗಡ್ಡೆ ಈರುಳ್ಳಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ಒಂದು ಟೊಮೆಟೊನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಷ್ಟನ್ನು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನೇನು ಹೆಚ್ಚಿಟ್ಕೊಂಡಿದ್ದೆ ಆ ತರಕಾರಿಗಳ್ನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಈ ತರಕಾರಿಗಳನ್ನೆಲ್ಲ ಆ್ಯಡ್ ಮಾಡಿದ ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೇ ಸಮಯದಲ್ಲಿ ನಾವು ಸ್ವಲ್ಪ ಧನಿಯಾ ಪೌಡರ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಷ್ಟನ್ನು ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ನಮಗೆ ಪಲ್ಯ ಯಾವ ರೀತಿ ಬೇಕು, ಗ್ರೇವಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿ, ಪಲ್ಯ ಸ್ವಲ್ಪ ತಿಕ್ಕಾಗಿ ಇರಲಿ ಅಂತ ಹೇಳ್ಬಿಟ್ರೆ ಕಡಿಮೆ ನೀರು ಹಾಕಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 3ರಿಂದ 4 ವಿಷಲ್ ಹಾಕ್ಸೋಣ. ಈಗ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ 2 ವಿಷಲ್ ಆಗಿದೆ. ಇದು ತಣ್ಣಗಾಗೋಷ್ಟರೊಳಗೆ ನಾವು ತೆಂಗಿನಕಾಯಿನೂ ಕೂಡ ತುರ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ತುರ್ಕೊಂಡು ಈ ತೆಂಗಿನಕಾಯಿನ ನೋಡಿ ಈಗ ತಣ್ಣಗಾಗಿದೆ. ಈಗ ಓಪನ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ತೆಂಗಿನಕಾಯಿನ ಇದಕ್ಕೆ ಆ್ಯಡ್ ಮಾಡಿಬಿಡೋಣ. ತೆಂಗಿನಕಾಯಿನ ಆ್ಯಡ್ ಮಾಡಿದ ಮೇಲೆ ಒಂದು 10 ನಿಮಿಷ ಇದ್ರ ಜೊತೆ ಬೇಯೋಕ್ಕೆ ಬಿಟ್ಬಿಡೋಣ. ನೀವೀಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ತಟ್ಟೆ ದೋಸೆಗೆ ಯಾವಾಗಲೂ ಚಟ್ನಿ ಜೊತೆ ತಿಂತಾ ಇರ್ತೀವಿ. ಈ ರೀತಿ ಒಂದ್ಸಲ ಪಲ್ಯ ಜೊತೆ ಟೇಸ್ಟ್ ನೋಡಿ. ಪಲ್ಯ ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಸಾಫ್ಟಾಗಿ ಬಂದಿದೆ ಅಂತ. ಮನೆಯಲ್ಲಿ ವಯಸ್ಸಾದವ್ರು ಇರ್ತಾರಲ್ವ, ಅವ್ರಿಗೂ ಕೂಡ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ. ಈ ರೀತಿ ಒಂದ್ಸಲ ತಟ್ಟೆ ದೋಸೆನ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಧನ್ಯವಾದಗಳು.